ಭಾರತದ ಪ್ರಜೆಗಳು ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಹಡಗಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮತ್ತೊಂದು ಹಡಗಿದು ಒಮಾನ್ ಜಲ ಪ್ರದೇಶದಲ್ಲಿ ದಾಳಿಯನ್ನ ಮಾಡಿದೆ ಅಮೆರಿಕಾದ ಸೇನೆ. ಅಮೆರಿಕಾದ ದಾಳಿಗೆ ಸಮುದ್ರದ ಮಧ್ಯೆಯೇ ಹೊತ್ತಿ ಉಳಿದಿದೆ ಹಡಗು. ಎಂಟಿ ಜಲ್ವೇರ್ ಅನ್ನುವಂತಹ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿರುವುದು. ಸದ್ಯ ಭಾರತದ ಪ್ರಜೆಗಳು ಆತಂಕದಲ್ಲಿದ್ದಾರೆ. ಮತ್ತೆ ದಾಳಿಯಾಗುವಂತಹ ಭೀತಿ ಕಾಡ್ತಾ ಇದೆ. ಹಡಗಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸುಮಾರು 20 ಮಂದಿ ಭಾರತೀಯ ನಾವಿಕರು ಈ ಹಡಗಿನಲ್ಲಿ ಎಂಟಿ ಜಲ್ವೇರ್ ಹಡಗಿನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಂದು ದಾಳಿ 3 ಮಂದಿ ಭಾರತೀಯ ನಾವಿಕರ ಸಾವಿಗೆ ಕಾರಣ ಆಗಿತ್ತು. ಅದು ಅಮೆರಿಕ ಮಾಡಿದಂತಹ ದಾಳಿ. ಪಲಾವ್ ಫ್ಲಾಗ್ ಅನ್ನ ಹೊತ್ತಿದ್ದಂತಹ ಹಡಗಿನಲ್ಲಿದ್ದಂತಹ ಸುಮಾರು 21 ಭಾರತೀಯ ನಾವಿಕರು ಅವರು ರಕ್ಷಣೆಗೊಳಪಡ್ತಾರೆ. 3 ಜನ ನಾಪತ್ತೆಯಾಗಿರ್ತಾರೆ. ಆ ನಂತರ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಅದು ಸೆಟ್ಟಬೆಲ್ಲೋ ಹಡಗಿನ ಮೇಲೆ ನಡೆದಂತಹ ದಾಳಿ. ಆ ದಾಳಿಯಲ್ಲಿ ಸಾವನ್ನಪ್ಪಿದ್ದು ಒಟ್ಟು 3 ಜನ. ಆ ದಾಳಿಯ ಮಾಹಿತಿ ಮಾಸುವ ಮುನ್ನವೇ ಮತ್ತೊಂದು ದಾಳಿ ನಡೆದು ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಂಟಿ ಜಲ್ವೀರ್ ಹಡಗಿನ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಸಾವನ್ನಪ್ಪಿದಂತಹ 3 ಮಂದಿ ಅಂದ್ರೆ ಸೆಟಬೆಲ್ಲೋ ಹಡಗಿನಲ್ಲಿದ್ದಂತಹ 3 ಭಾರತೀಯರು ಆದಿತ್ಯ ಶರ್ಮಾ ಡೆಕ್ಯಾಡೆಟ್, ಶಿವಾನಂದ್ ಚೌರಾಸಿಯಾ ಇಂಜಿನ್ ಫಿಟ್ಟರ್, ಹಾಗೆ ಪಟ್ನಾಲಾ ಸುರೇಶ್ ಚೀಫ್ ಇಂಜಿನಿಯರ್. ಇವರು 3 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಭಾರತ ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದೆ. ಅಮೆರಿಕದ ರಾಯಭಾರಿಯನ್ನ ಸಮನ್ಸ್ ಮಾಡಿ ತನ್ನ ಪ್ರತಿಭಟನೆಯನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡಿದೆ. ಆದರೆ ಭಾರತದ ನಾವಿಕರ ಮೇಲೆ ಆಗಿರುವಂತಹ ಈ ದಾಳಿ, ಅವರ ಜೀವ ಹೋಗಿರೋದು ನಿಜಕ್ಕೂ ಭಾರತ ಒಂದು ಕಠಿಣ ನಿಲುವು, ಒಂದು ದೃಢವಾದಂತಹ ನಿಲುವನ್ನ ತೆಗೆದುಕೊಳ್ಳುವಂತಹ ಸಮಯ ಹತ್ತಿರ ಬಂದಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಇದ್ರು. ಚಂದ್ರಮೋಹನ್, ಒಂದು ದಾಳಿ ಆಗತ್ತೆ, ಆ ಹಡಗಿನ ಮೇಲೆ ಆಗ್ತಾ ಇದ್ದಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ 3 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನ ಈಗಾಗಲೇ ಕೇಂದ್ರ ಸರ್ಕಾರವೇ ನೀಡಿದೆ. ಅದು ಮಾಸುವ ಮುನ್ನವೇ ಮತ್ತೊಂದು ಹಡಗಿನ ಮೇಲೆ ದಾಳಿ ನಡೆದಿದೆ ಅನ್ನುವಂಥ ಮಾಹಿತಿ. ಏನ್ ಡೀಟೇಲ್ ಸಿಗ್ತಾ ಇದೆ ಈ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ? ಭಾರತದ ನಿಲುವು, ದಾಳಿ ತನ್ನ ನಾವಿಕರ ಮೇಲೆಯೇ ಆಗ್ತಾ ಇರುವಂತಹ ಈ ಕಠಿಣ ಸಂದರ್ಭದಲ್ಲಿ, ಕಳವಳಕಾರಿ ಸಂದರ್ಭದಲ್ಲಿ ಭಾರತ ಎಂಥ ಕಠಿಣ ನಿಲುವನ್ನ ತೆಗೆದುಕೊಳ್ಳಬೇಕಾಗಿದೆ ಅಂತ ಹೇಳಿ ರಾಜತಾಂತ್ರಿಕವಾಗಿ? ಹೌದು ವಿದೇಶಿ, ಈಗ ಮುಖ್ಯವಾಗಿ ಒಮನ್ ಜಲಪ್ರದೇಶದಲ್ಲಿ ಭಾರತದ ಹಡಗುಗಳ ಮೇಲೆ ಈಗ ದಾಳಿ ಆಗ್ತಾ ಇದೆ. ಮೊದಲನೇದಾಗಿ ಒಂದು ತೈಲ ಟ್ಯಾಂಕರ್ನ ಮೇಲೆ ದಾಳಿ ಆಗಿತ್ತು. ಅದಾದ ಬಳಿಕ ಈಗ ಮತ್ತೊಂದು ಹಡಗಿನ ಮೇಲೂ ಕೂಡ ದಾಳಿ ಆಗಿದೆ. ಈಗ ಮೊದಲನೇದಾಗಿ ನಡೆದಂತಹ ದಾಳಿನಲ್ಲಿ ಭಾರತದ 3 ನಾವಿಕರುಗಳು ಕೂಡ ಸಾವನ್ನಪ್ಪಿದ್ದಾರೆ. ಇದನ್ನು ಭಾರತ ಈಗ ತೀವ್ರವಾಗಿ ಖಂಡಿಸಿದೆ. ಮುಖ್ಯವಾಗಿ ಭಾರತದಲ್ಲಿರುವಂತಹ ಅಮೆರಿಕದ ರಾಯಭಾರಿಗೂ ಕೂಡ ಈ ಬಗ್ಗೆ ಸಮನ್ಸ್ ಅನ್ನು ಕೊಟ್ಟು ತನ್ನ ಕಚೇರಿಗೆ ಬರುವಂತೆ ಕೇಂದ್ರದ ವಿದೇಶಾಂಗ ಇಲಾಖೆ ಈಗಾಗಲೇ ತಿಳಿಸಿದೆ. ಈ ಒಂದು ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಮುಖ್ಯವಾಗಿ ಒಮನ್ ಜಲಪ್ರದೇಶದ ಮೂಲಕ ಭಾರತದತ್ತ ಸಾಗ್ತಾ ಇದ್ದಂತ ಹಡಗಿನ ಮೇಲೆ ನಡೆದಿರತಕ್ಕಂಥ ದಾಳಿಯನ್ನು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಕಾರಣಕ್ಕಾಗಿ ಭಾರತದ ಹಡಗಿನ ಮೇಲೆ ದಾಳಿಯನ್ನು ನಡೆಸಲಾಯಿತು ಏನು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ನೀಡಬೇಕು ಮತ್ತು ಈ ದಾಳಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತೇಳಿ ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಮತ್ತು ಹಡಗಿನಲ್ಲಿದ್ದಂತಹ ಇನ್ನೂ 21 ಮಂದಿ ನಾವಿಕರನ್ನ ಈಗ ಸುರಕ್ಷಿತವಾಗಿ ರಕ್ಷಣೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಈಗ ಯುದ್ಧ ಆರಂಭವಾದ ಬಳಿಕ ಈ ಪರ್ಷಿಯನ್ ಗಲ್ಫ್ನಲ್ಲಿ ಸಾಕಷ್ಟು ಹಡಗುಗಳ ಮೇಲೆ ದಾಳಿಗಳು ನಡೆದಿವೆ. ಇದರಲ್ಲಿ ಭಾರತದ ನಾವಿಕರುಗಳು ಕೂಡ ಸಾವನ್ನಪ್ಪಿದ್ದಾರೆ, ಕೆಲವರು ಗಾಯಗೊಂಡಿದ್ದಾರೆ. ಹಾಗೆಲ್ಲವೂ ಕೂಡ ಭಾರತ ಸಂಬಂಧಪಟ್ಟಂತಹ ದೇಶಕ್ಕೆ ಕಠಿಣವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ರೀತಿಯಾದಂಥ ದಾಳಿಗಳನ್ನು ನಡೆಯೋದನ್ನು ನಾವು ಸಹಿಸೋದಿಲ್ಲ, ಮುಂದೆ ಈ ರೀತಿಯಾದಂಥ ದಾಳಿಗಳನ್ನು ನಡೆಯದಂತೆ ನೋಡ್ಕೊಳ್ಬೇಕು ಅನ್ನುವ ಸೂಚನೆಯನ್ನು ಕೂಡ ಸಂಬಂಧಪಟ್ಟಂಥ ದೇಶಗಳಿಗೆ ಕೊಟ್ಟಿತ್ತು. ಈಗ ಮತ್ತೆ ಅದೇ ರೀತಿಯಾದಂಥ ದಾಳಿಗಳು ಈ ಒಂದು ಪರ್ಷಿಯನ್ ಗಲ್ಫ್ನಲ್ಲಿ ಮತ್ತು ಒಮನ್ ಜಲಪ್ರದೇಶದಲ್ಲೂ ಕೂಡ ಮುಂದುವರಿತಲಿವೆ. ಹಾಗಾಗಿ ಇದನ್ನು ಭಾರತ ತೀವ್ರವಾಗಿ ಖಂಡಿಸುವಂತಹ ಕೆಲಸವನ್ನು ಮಾಡಿದೆ ಮತ್ತು ಕೇಂದ್ರದ ವಿದೇಶಾಂಗ ಇಲಾಖೆ ಕೂಡ ಇದನ್ನು ಬಹಳ ಗಂಭೀರವಾಗಿಯೇ ಪರಿಗಣಿಸಿದೆ ಮತ್ತು ಭಾರತದಲ್ಲಿರುವಂತಹ ಅಮೆರಿಕದ ರಾಯಭಾರಿಗೂ ಕೂಡ ತನ್ನ ಕಚೇರಿಗೆ ಬಂದು ಈ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.